ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಗಡಿ ಗ್ರಾಮ ಶಿವಗಂಗೆ ಬೆಟ್ಟದ ತಪ್ಪಲಿನ ಕಂಬಾಳು ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಚಿರತೆ ದಾಳಿ ನಡೆಸಿದೆ. ಚಿರತೆ ದಾಳಿಗೆ 55 ವರ್ಷದ ಮಹಿಳೆ ಬಲಿಯಾಗಿದ್ದಾರೆ. ಬಲಿಯಾದವರನ್ನ ಗೊಲ್ಲರಹಟ್ಟಿ ಕರಿಯಮ್ಮ ಎಂದು ಗುರುತಿಸಲಾಗಿದೆ. ಭಾನುವಾರ ಸಂಜೆ 5:30 ವೇಳೆಗೆ ಮನೆ ಹಿತ್ತಲಲ್ಲಿದ್ದಂತಹ ಕರಿಯಮ್ಮ ಅವರ ಮೇಲೆ ಚಿರತೆ ದಾಳಿ ನಡೆಸಿ ಕೊಂದು ಹಾಕಿದೆ. ಹಿತ್ತಲ ಬಳಿ ಕರಿಯಮ್ಮ ಅವರ ಚಪ್ಪಲಿ ಹಾಗೂ ಹರಿದ ಬಟ್ಟೆಯ ಜೊತೆಗೆ ರಕ್ತದ ಕಲೆಯು ಪತ್ತೆಯಾಗಿದೆ. ಕರಿಯಮ್ಮ ಅವರ ಸಾವಿನ ಬಗ್ಗೆ ವಿಷಯ ತಿಳಿಯುತ್ತಿದ್ದಂತೆ ಇಡೀ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಮಹಿಳೆಯರು, ವೃದ್ಧರು, ಮಕ್ಕಳು ಮನೆಯಿಂದ ಹೊರಗೆ ಬರದಂತೆ ಭಯ ಬೀಳುತ್ತಿದ್ದಾರೆ. ಹಸು ಮೇಯಿಸುವಾಗ ಹಾಗೆ ಕುರಿ ಮೇಯಿಸಲು ಹೋದಂತಹ ವ್ಯಕ್ತಿಗಳ ಮೇಲೆ ಚಿರತೆ ಪದೇ ಪದೇ ದಾಳಿ ನಡೆಸುತ್ತಿರುವುದು ಬೆಳಕಿಗೆ ಬಂದಿದೆ. ಚಿರತೆ ದಾಳಿಯ ಬಗ್ಗೆ ಗ್ರಾಮಸ್ಥರು ಸಾಕಷ್ಟು ಬಾರಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದ್ದರೂ ಕೂಡ ಯಾರು ಈ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಅರಣ್ಯ ಅಧಿಕಾರಿಗಳ ಈ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರಿಯಮ್ಮ ಅವರ ಮೇಲೆ ಸುಮಾರು 2 ಬಾರಿ ಚಿರತೆ ದಾಳಿ ನಡೆಸಿತ್ತು ಎನ್ನಲಾಗಿದೆ. ತಕ್ಷಣ ಚಿರತೆಯನ್ನ ಹಿಡಿಯದೆ ಹೋದರೆ ಅರಣ್ಯ ಇಲಾಖೆಯ ವಿರುದ್ಧ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿರ್ತಕ್ಕಂಥ ಅರಣ್ಯ ಇಲಾಖೆ ಸಿಬ್ಬಂದಿ ಈಗಾಗಲೇ ಕಾರ್ಯಾಚರಣೆ ನಡೆಸುತ್ತಿದೆ. ಸುಮಾರು 20ಕ್ಕೂ ಹೆಚ್ಚು ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿದ್ದು ನರಭಕ್ಷಕ ಚಿರತೆಯ ಸೆರೆಗೆ ಸಾಕಷ್ಟು ಹರಸಾಹಸ ನಡೆಸುತ್ತಿದ್ದಾರೆ. ಬೆಟ್ಟದ ಬುಡದಲ್ಲಿ ಅಂಗನವಾಡಿ ಇರೋದ್ರಿಂದ ನಮಗೆ ಮಕ್ಕಳುಗಳಿಗೆ ಯಾವುದೇ ಸೇಫ್ಟಿನೂ ಇಲ್ಲ. ಆಮೇಲೆ ಮಕ್ಕಳುಗಳ್ನ ನಾವು ಇನ್ನೊಂದು ಕರ್ಕೊಂಬರಕ್ಕೂ ಆಗೋದಿಲ್ಲ. ಎಲ್ಲ ಒಬ್ಬಂಟಿಗ್ರೆ ಇರೋರು, ಯಾರು ಯಾರ ಮನೆಗೂ 4-5 ಜನ ಇರೋ ಅಂತಾರೆ ಯಾರೂ ಇಲ್ಲ. ನಾವು ಅದಕ್ಕೋಸ್ಕರ ಏನಾನ ಕೇಳಿದರೆ ಫಾರೆಸ್ಟ್ರುಗಳು ಹೇಳ್ತಾರೆ ನಾವೇನು ತಂದುಬಿಟ್ಟಿಲ್ಲ, ನಾವು ಹಿಡಿಯಕ್ಕೆ ಬಂದಿದ್ದೀವಿ ಅಂತಾರೆ. ಅವ್ರು ತಂದೆ ಬಿಡ್ತಾರೋ ಹಿಡ್ಕೊಂಡೇ ಹೋಗ್ತಾರೆ. ಸ್ಕೂಲ್ ಮಕ್ಳುಗಳಿಗೆಲ್ಲ ದೂರ ಓಡಾಡಬೇಕಾದ್ರೆ ಬೆಟ್ಟದ ದಾರಿಲೇ ಹೋಗ್ಬೇಕು ಎಲ್ಲರನ್ನ. ಅದಕ್ಕೆ ಕೇಳಕ್ಕೆ ಹೋದ್ರು ನಿಮ್ಮ ಮಕ್ಳಿಗೆ ನೀವು ಜವಾಬ್ದಾರಿ ಅಂತಾರೆ. ಇವತ್ತೊಂದು ದಿವಸ ಪೊಲೀಸ್ನವ್ರು ಬಂದವ್ರೆ, ಫಾರೆಸ್ಟ್ರು ಬಂದವ್ರೆ, ಅವರೆಲ್ಲ ಏನೋ ಒಂದು ಹೇಳ್ತಾರೆ, ತಣ್ಣಗೆ ಮಾಡ್ತಾರೆ, ಓದ್ತಾರೆ. ಅಷ್ಟು ಬಿಟ್ಟರೆ ತಿರ್ಗಾ ನಾಳೆ ಬೆಳಗ್ಗೆ ಯಾರಿಗೆ ಏನಾದರೂ ಯಾರೂ ಜವಾಬ್ದಾರಿ ಇಲ್ಲ. ಕೆಲಸ ಕಾರ್ಯಕ್ಕೆ ಹೋಗೋರು ಬರೋರೆಲ್ಲ ರಾತ್ರಿ 10-12 ಗಂಟೆ ಆಗ್ತದೆ. ಆ ಟೈಮ್ನಲ್ಲೂ ಕೇಳೋಕೆ ನಾವು ಯಾರನ್ನೂ ಇರಲ್ಲ. ಆದರೆ ಅವ್ರು ಹಿಡಿತಾರೋ ಬಿಡ್ತಾರೋ ಇಲ್ಲ ಬೇರೆ ಕಡೆಯಿಂದ ತಂದೆ ಬಿಡ್ತಾರೋ, ನಮಗೆ ಇಲ್ಲಿ ಹಿಡಿದಿದ್ದೀವಿ ಅಂತ ಹೇಳಿ ಇವಾಗ 40 ಇಕ್ಕಿದ್ದೀವಿ 50 ಇಕ್ಕಿದ್ದೀವಿ ಅಂತ ಹೇಳ್ತಾರೆ. ಅವ್ರು 50ರಾಗ ಎರಡೋ ಒಂದ ಹಿಡಿತಾರೆ, ಯಾವುದೋ ಒಂದು ಹಿಡ್ಕೊಂಡಾಗೆಲ್ಲ ಬಿಡ್ತಾರೆ, ನಾವು ಹಿಡಿದಿದ್ದೀವಿ ಅಂತ ಹೋಗ್ತಾರೆ. ತಿರ್ಗಾ ನಾಳೆ ಏನಾನ ಆಯಿತು ಅಂತ ಕೇಳಿದಾಗ ಅವಾಗ ನಮಗೋದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಒಂದು ದನ ಕರೆ ಹೊಡ್ಕೊಂಡವರು ಬೆಟ್ಟಕ್ಕೆ ಹೋಗಬೇಕು, ಆವಾಗ ಬೆಟ್ಟಕ್ಕೆ ಹೋಗ್ಬೇಡ್ರಿ ನೀವು ಅಂತ ಹೇಳ್ತಾರೆ. ನಮ್ಗೆ ಇನ್ನೆಲ್ಲೂ ಮೇಸಕ್ಕೆ ಕಾಡಿಲ್ಲ, ನೀವೇನಕ್ಕೆ ಹೋಗಿದ್ರಾ ಅಂತ ಕೇಳ್ತಾರೆ. ಈಗ ಆಡೊಂದು ಅಗಲೇ ಹಿಡ್ಕೊಂಡಾಗ ನಾವು ಯಾರನ್ನು ಕೇಳಬೇಕು? ಹೆಚ್ಚು ಕಮ್ಮಿ ಆದರೂ ಇಲ್ಲ. ನಾವು ಒಂದು ರೇಷನ್ ತರಬೇಕು ಅಂದ್ರೂ ನಾವು ಅದೇ ರೋಡಾಗ ಹೋಗ್ಬೇಕು, ಇನ್ನೊಂದು ಸಾಮಾನು ತರಬೇಕು ಅಂದ್ರೂ ನಾವು ಅದೇ ರೋಡಾಗ ಹೋಗ್ಬೇಕು. ನಮ್ಗೆ ಇರೋದು ಅದು ಒಂದೇ ರೋಡ್ ಇದ್ದಾಗ ಇವ್ರು ಇಲ್ಲೆಲ್ಲ ಒಂದು ಜಾಗದಾಗ ಯಾರನ್ನ ಹಿಡ್ಕೊಂಡಂಥ ಜಾಗದಾಗೆ ಬೋನ್ ಇಕ್ತಾರೆ, ನಾವು ಕಾಯ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಬೇರೆ ಜಾಗಗಳಿಗೆಲ್ಲ ಯಾವ ಬೋನು ಇಲ್ಲ, ಯಾವ ಪೊಲೀಸ್ನವರು ಇಲ್ಲ, ಯಾವ ಸೆಕ್ಯೂರಿಟಿನೂ ಇಲ್ಲ, ಫಾರೆಸ್ಟ್ರು ಇಲ್ಲ. ಇವತ್ತು ಬಂದವ್ರೆ ಫಾರೆಸ್ಟ್ರು, ಇನ್ನು 12 ವರ್ಷ ಆದರೂ ನಮ್ಮ ಕಡೆಗೆ ತಿರುಗೇ ನೋಡಲ್ಲ. ಒಂದು ಕುರಿ ಮೇಕೆ ಹಿಡ್ಕೊಳ್ಳೋದು ಅಂತ ಅಂದರೆ ಕೆಟ್ಟರು ಅವರೇ ಕೆಟ್ಟರು ಅಂತಾರೆ. ಬಡವ್ರ ಬಗ್ರು ಬಂಡವಾಳ ಹಾಕ್ಬಿಟ್ಟು ಅಲ್ಲಿ ಕುರಿ ಮೇಕೆ ಸಾಕ್ಬಿಟ್ಟು ಅವ್ರು ಏನಾಗಬೇಕು? ಇಸ ಕುಡಿದು ಸತ್ತೋಗ್ಬೇಕು. ಅವ್ರು ನಂಗೆ ಇಸ ಕುಡಿದು ಸತ್ತೋಗೋದ್ಕಿಂತನ ಈ ಫಾರೆಸ್ಟ್ರು, ಗೌರ್ಮೆಂಟು, ಸರ್ಕಾರ, ಈ ಪೊಲೀಸ್ನವರು ಇವರೆಲ್ಲ ಸೇರ್ಕೊಂಡು ಏನೇನು ತಗೊಂಬಂದು ಕೊಟ್ಬಿಟ್ಟು ಇಡೀ ನಮ್ಮ ಊರನ್ನೇ ಸಾಯಿಸ್ಬಿಡ್ಲಿ, ಅವರೆಲ್ಲನೂ ತಗೊಂಬಂದು ಇಲ್ಲೇ ಬೆಟ್ಟಕ್ಕೆ ಬಿಟ್ಬಿಡ್ಲಿ.